ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ರಾಘು ಜಾನ್ಸಿಯನ್ನು ಉಳಿಸೋಕೆ ಹೋದರೆ ಇಲ್ಲಿ ಜಾನ್ಸಿ ಕಣ್ಮುಂದನೆ ಇಲ್ಲಿ ರಾಘು ಪ್ರಾಣಕ್ಕೆ ಅಪಾಯ ಆಗ್ತದೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನ್ಸಿ ಕನಸಲ್ಲಿ ರಾಘು ಪದೇ ಪದೇ ಬರ್ತಿದ್ದಾನೆ. ಇದರಿಂದಾಗಿ ತುಳಸಿ ಅವರೇ ಗಾಬರಿ ಆಗಿಬಿಟ್ಟಿದೆ. ಏನಪ್ಪ ಇದು ಕನಸಲ್ಲಿ ಬರ್ತಿರೋದು ರಾಘು ಅಂತಾನೆ ಗೊತ್ತಾದರೆ ಖಂಡಿತ ಜಾನ್ಸಿ ಸುಮ್ಮನೆ ಇರ್ತಾಳ? ಖಂಡಿತ ಇಲ್ಲ. ಜಸ್ಟ್ ಕನಸಿಗೆ ಇಷ್ಟು ತಲೆ ಕೆಡಿಸ್ಕೊತಿದ್ದಾಳೆ ಅಂದರೆ ಖಂಡಿತವಾಗ್ಲೂ ಆತನೇ ಅಂತ ಗೊತ್ತಾದರೆ ಆತ ಯಾರು ಏನು ಎಲ್ಲವನ್ನ ಕೂಡ ತಲೆ ಕೆಡಿಸ್ಕೊಂಡ್ಬಿಡ್ತಾಳೆ. ಖಂಡಿತ ನನ್ನ ಪ್ಲಾನ್ ಉಲ್ಟಾ ಹೊಡೆದು ಬಿಡುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಹೇಗಾದರೂ ಮಾಡಿ ರಾಘುವನ್ನು ಜಾನ್ಸಿ ಬದುಕಿಂದ ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಹಾಗಾಗಿ ರಾಘು ಹತ್ರ ಹೋಗಿದ್ದ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಬರ್ಕೋ ಅಂತ ಹೇಳಿ ಬ್ಲ್ಯಾಂಕ್ ಚೆಕ್ಕನ್ನು ಕೊಡ್ತಾರೆ. ನೀನು ಜಾನ್ಸಿ ಬದುಕಲ್ಲಿ ಮತ್ತೆ ವಾಪಸ್ ಬರಬಾರ್ದು ಅಂತ ಹೇಳ್ತಾರೆ. ದೇವರ ಇಚ್ಛೆ ಕೂಡ ಅದೇ ಆಗಿತ್ತು. ಅದೇ ಕಾರಣಕ್ಕೆ ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತಾನೆ ಜಸ್ಟ್ 7 ತಿಂಗಳ ಕಾಲ ಮಾತ್ರ ಆಕೆಯ ನೆನಪಲ್ಲಿ ಉಳಿದಿಲ್ಲ. ಇನ್ನೆಲ್ಲವೂ ಕೂಡ ನೆನಪಿದೆ, ಜಸ್ಟ್ 7 ತಿಂಗಳು ನೆನಪಲ್ಲಿಲ್ಲ ಅಂದರೆ ಅದರ ಅರ್ಥ ಏನು, ದೇವರ ಉದ್ದೇಶ ಕೂಡ ನಿಮ್ಮಿಬ್ಬರನ್ನ ದೂರ ಮಾಡೋದೇ ಆಗಿತ್ತಲ್ವಾ ಅಂತ ಹೇಳಿ ತುಳಸಿ ಅವರು ಹೇಳ್ತಾರೆ. ಬಟ್ ಇದು ಯಾವುದೇ ಮಾತಿಗೂ ಕೂಡ ಖಂಡಿತವಾಗ್ಲೂ ಮ್ಯಾನಿಪುಲೇಟ್ ಆಗೋದಿಲ್ಲ. ಇಲ್ಲಿ ರಾಘು ತನ್ನ ಇಚ್ಛೆ, ತನ್ನ ಉದ್ದೇಶ ಏನು ಅನ್ನೋದು ತುಂಬ ಚೆನ್ನಾಗಿ ಅರಿವು ಇರ್ತಕ್ಕಂತಹ ರಾಘು ತನ್ನ ಆ ಹೆಂಡತಿಯನ್ನು ಬಿಟ್ಕೊಡು ಮಾತೇ ಇಲ್ಲ ಅಂತ ಹೇಳಿ ಆ ಜಾನ್ಸಿಗೆ ವ್ಯಾಲ್ಯೂನೇ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಸರಿಯಾಗಿ ಖಡಕ್ಕಾಗಿ ತುಳಸಿಗೆ ಪೆಟ್ಟನ್ನು ಕೊಟ್ಟು ಅಲ್ಲಿಂದ ರಾಘು ಹೋಗ್ತಾನೆ. ಈ ಒಂದು ವಿಷಯದಿಂದ ನಿಜವಾಗ್ಲೂ ಕೂಡ ತುಳಸಿ ತುಂಬ ಅಂದರೆ ತುಂಬ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಗನಿಗೂ ಕೂಡ ಈ ವಿಷಯ ಹೇಳ್ತಾರೆ. ಹಾಗಾಗಿ ಇಲ್ಲಿ ಅವರ ಮಗ ಪ್ರಣವ ರಾಘು ಕಥೆಯನ್ನೇ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ತನಗೆ ಗೊತ್ತಿರ್ತಕ್ಕಂಥ ನಾಗ ಅನ್ನೋರನ್ನ ಕರೆದು ಇಲ್ಲಿ ರಾಘು ಗಾಡಿಯ ಒಂದು ಬ್ರೇಕನ್ನು ಫೇಲ್ಯೂರ್ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಆ ವ್ಯಕ್ತಿ ಕೂಡ ಬಂದು ಫೇಲ್ಯೂರ್ ಮಾಡೋಕ್ಕೆ ಅಂತ ಮುಂದಾಗ್ತಾರೆ. ಬಟ್ ಇದರ ನಡುವೆ ರಾಘು ಕಾರು ಹಿಂದೆ ಇರುತ್ತೆ, ಬಟ್ ಪ್ರಣವ್ ನೋಡಿದಾಗ ಹಿಂದೆ ಇರುತ್ತೆ. ಹಾಗಾಗಿ ನಾಗ ಅನ್ನೋರಿಗೆ 2ನೇ ಕಾರ್ ಅಂತಲೇ ಹೇಳಿರ್ತಾರೆ. ಬಟ್ ಪ್ರಣವ್ ಹೋದ್ಮೇಲೆ ರಾಘು ತನ್ನ ಕಾರನ್ನು ತಂದು ಮುಂದೆ ನಿಲ್ಲಿಸ್ತಾರೆ. ಜಾನ್ಸಿ ಮೇಡಮ್ ಆಮೇಲೆ ಬಂದ ತಕ್ಷಣ ಕಾರಿಲ್ಲ ಅಂದರೂ ಕೂಡ ಕೋಪ ಮಾಡ್ಕೋತಾರೆ ಅಂತ. ಹಾಗಾಗಿ ಇಲ್ಲಿ ಜಾನ್ಸಿ ಕಾರ್ ಹಿಂದೆ ಹೋಗುತ್ತೆ. ಈ ಕಡೆ ನಾಗ ಬರ್ತದಾಗೆ ಪ್ರಣವ್ 2ನೇ ಕಾರು ಅಂದಿರೋದ್ರಿಂದ ಈಗ ರಾಘು ಫಸ್ಟ್ ಕಾರ್, ಜಾನ್ಸಿ ಸೆಕೆಂಡ್ ಕಾರ್ ಆಗಿರೋದ್ರಿಂದ ಜಾನ್ಸಿ ಕಾರನ್ನೇ ಹೋಗಿ ಆತ ಬ್ರೇಕ್ ಫೇಲ್ಯೂರ್ ಮಾಡಿಬಿಡ್ತಾನೆ. ಬಟ್ ಈ ಒಂದು ವಿಷಯ ಇಲ್ಲಿ ಪ್ರಣವ್ಗೆ ಗೊತ್ತಾಯಿಲ್ಲ. ತನ್ನ ಅಮ್ಮನ ಹತ್ರ ತುಳಸಿ ಅವ್ರ ಹತ್ರ ಹೇಳಿದಾನೆ, ನಾಗ ಅನ್ನೋನ್ಗೆ ಡೀಲ್ ಕೊಟ್ಟಿದ್ದೀನಿ, ಇವತ್ತು ರಾಘು ಕಾರನ್ನು ಬ್ರೇಕ್ ಫೇಲ್ಯೂರ್ ಮಾಡ್ತಾನೆ, ಅದ್ರ ಮುಖಾಂತರ ಇಲ್ಲಿ ರಾಘು ಕತೆ ಮುಗಿಯತ್ತೆ ಅಂತ ಹೇಳ್ತಾರೆ. ಈ ಕಡೆ ಜಾನ್ಸಿನ ಯಾವುದೇ ಕಾರಣಕ್ಕೂ ರಾಘು ಕಾರಲ್ಲಿ ಹೋಗೋದಕ್ಕೆ ಬಿಡಬೇಡ ಅಂತ ಕೂಡ ತಿಳಿಸ್ತಾರೆ. ಅದೇ ಕಾರಣಕ್ಕೆ ಇಲ್ಲಿ ಪೆಟ್ಟಾಗಿರ್ತಕ್ಕಂತಹ ಜಾನ್ಸಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ತುಳಸಿ ಅವರು ತುಂಬ ಫೋರ್ಸ್ ಮಾಡ್ತಾರೆ. ಇಲ್ಲಿ ಅತ್ತೆ ನಾಟಕನ ನಂಬೋಕೆ ಆಗ್ತಿಲ್ಲ ಇಲ್ಲಿ ಜಾನ್ಸಿಗೆ, ಬಿಕಾಸ್ ಅಷ್ಟು ಕೇರ್ ಮಾಡ್ತಿದ್ದಾರೆ. ನೀನು ನಾಟಕ ಅಂತಾನೆ ಅನ್ಕೋ ಪರವಾಗಿಲ್ಲ, ಬಟ್ ಹಾಸ್ಪಿಟಲ್ಗೆ ಹೋಗೋಣ ಬಾ, ನನ್ನ ಸೊಸೆ ಈ ರೀತಿ ಸಂಕಟ ಪಡುವುದನ್ನು ನನ್ನಿಂದ ನೋಡೋಕ್ಕಾಗಲ್ಲ ಜಾನ್ಸಿ ಅಂತ ಹೇಳಿ ತುಳಸಿ ಅವರು ತಮ್ಮದೇ ಕಾರಲ್ಲಿ ಇಲ್ಲಿ ಜಾನ್ಸಿಯನ್ನು ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ. ಈ ಕಡೆ ರಾಘುಗೆ, ನಾನಿವತ್ತು ನಿನ್ನ ಕಾರಲ್ಲಿ ಬರೋದಿಲ್ಲ, ನೀನು ಕಾರ್ ತೊಗೊಂಡು ಹೋಗು, ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅತ್ತೆ ಜೊತೆ ಅಂತ ಜಾನ್ಸಿ ಕೂಡ ಅತ್ತೆ ಕಾರಲ್ಲಿ ಕುತ್ಕೋತಾಳೆ. ಈ ಕಡೆ ಡ್ರೈವರ್ ಕೂಡ ಬಂದಿದ್ದೆ. ತುಳಸಿ ಮತ್ತು ಜಾನ್ಸಿ ಇಬ್ಬರು ಕೂಡ ಹೊರಡ್ತಾರೆ. ಈ ಕಡೆ ಪ್ರಣವ್ಗೆ ನಾಗ ಅನ್ನೋರು ಕಾಲ್ ಮಾಡ್ತಾರೆ. ಸರ್, ನೀವು ಹೇಳಿದಾಗೆ ನನ್ನ ಕೆಲಸ ಆಯಿತು ಅಂದಾಗ ಖಂಡಿತ ನಿನ್ನ ಬ್ಯಾಂಕ್ ಅಕೌಂಟ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ತಲುಪುತ್ತೆ, ನೀನು ಯೋಚನೆ ಮಾಡಿಬಿಡ, ಖಂಡಿತ ನಾನು ಅಂದಿದ್ದ ಕೆಲಸ ಮಾಡಿದೆಯಲ್ವಾ, 2ನೇ ಕಾರನ್ನು ಮಾಡಿದೆ ಅಲ್ವಾ ಅಂತ ಹೇಳ್ತಿದ್ದಾರೆ. ಹೌದು, 2ನೇ ಕಾರನ್ನೇ ಮಾಡಿದ್ದು ಅಂತ ವ್ಯಕ್ತಿ ಕೂಡ ಹೇಳ್ತಾರೆ. ಆದರೆ ನಿಜವಾಗ್ಲೂ ಅವರಿಬ್ಬರು ಕತೆ ಕೂಡ ಮುಗ್ದು ಹೋಗಬೇಕು ಅಂತ ಹೇಳಿದಾಗ ಇಬ್ಬರು ಅಂತ ಯಾಕೆ ಹೇಳ್ತಿದ್ರೆ ಸರ್, ಇಬ್ಬರು ಹೆಂಗಸರು ಅಲ್ಲಿ ಹೋಗಿದ್ದು, ಒಂದು ಹುಡುಗಿ ಮಾಡಾಗಿದ್ಲು, ಇನ್ನೊಬ್ರು ಸೀರೆ ಹುಡ್ಕೊಂಡಿದ್ರು ಅಂತ ಹೇಳಿ ಆ ವ್ಯಕ್ತಿ ಹೇಳಿದಾಗ ಏನು ಮಾತಾಡ್ತಿದ್ಯಾ, ನಾನು ಹೇಳಿದ್ದು ಇಬ್ಬರು ಗಂಡಸರು ಹೋಗೋ ಕಾರನ್ನು ತಾನೇ, ಸೆಕೆಂಡ್ ಕಾರ್ ತಾನೇ ಅಂದಾಗ ಹೌದು ಸರ್ ಅದೇ ಸೆಕೆಂಡ್ ಕಾರ್ ಆಗಿತ್ತು, ಅದರಲ್ಲಿ ಹೋಗಿದ್ದು ಗಂಡಸರಲ್ಲ, ಇಬ್ಬರು ಹೆಂಗಸರು ಅಂತ ಹೇಳಿ ಆ ವ್ಯಕ್ತಿ ಹೇಳಿದಾಗ ನಿಜಕ್ಕೂ ಕೂಡ ಶಾಕ್ ಆಗಿಬಿಡ್ತಾನೆ. ಪ್ರಣವ್ ತಕ್ಷಣ ಬಂದು ನೋಡಿದ್ರೆ ಇಲ್ಲಿ ರಾಘು ಕಾರು ಮತ್ತು ರಾಯ್ ಕರ್ಕೊಂಡು ಹೋಗ್ತಿದ್ದಾನೆ. ಅತ್ತ ಕಡೆ ಜಾನ್ಸಿ ಮತ್ತು ತುಳಸಿ ಅವ್ರದ್ದೇ 2ನೇ ಕಾರ್ ಆಗಿದೆ. ಓ ಮೈ ಶಟ್, ಏನಾಯಿತು ಇಲ್ಲಿ, ಖಂಡಿತ ನನ್ನೆಲ್ಲ ಪ್ಲಾನ್ ಕೂಡ ಉಲ್ಟಾ ಹೊಡಿತಲ್ಲ. ಹಾಗಿದ್ರೆ ರಾಘು ಮತ್ತು ರಾಯ್ ಆರಾಮಾಗೇ ಇದ್ದಾರೆ. ಹಾಗಿದ್ರೆ ಅಮ್ಮ ಮತ್ತು ಜಾನ್ಸಿ ಹೋಗಿರೋ ಕಾರ್ ಬ್ರೇಕ್ ಫೇಲ್ಯೂರ್ ಆಗಿದೆ. ಮೊದಲು ಈ ವಿಷಯನ ಮಾಮ್ಗೆ ಹೇಳಬೇಕು, ಏನಾದರೂ ಮಾಡ್ತಾರೆ ಮಾಮ್ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಪ್ರಣವ್ ತನ್ನ ಅಮ್ಮಂಗೆ ಹೇಳೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಆ ಕಡೆ ಅಮ್ಮನ ಫೋನ್ನ ಕೂಡ ನೆಟ್ವರ್ಕ್ ಸಿಗ್ತಿಲ್ಲ. ಏನು ಮಾಡೋದು ಅಂದ್ಕೊಂಡ ಜಾನ್ಸಿ ಕಾಲ್ ಮಾಡ್ತಾರೆ. ಜಾನ್ಸಿ ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ. ಎತ್ತ ಕಡೆ ತುಳಸಿ ಅವರಂತೂ ಜಾನ್ಸಿನ ತುಂಬಾ ಕೇರ್ ಮಾಡ್ತಿದ್ದಾರೆ. ಅದನ್ನ ನೋಡಿ ನನಗೆ ಯಾಕೋ ನಿಮ್ಮ ನಡವಳಿಕೆ ಎಲ್ಲ ತುಂಬಾ ಆಶ್ಚರ್ಯ ಅನಿಸ್ತದೆ, ನಾಟಕ ಅಂತ ಅನ್ನಿಸ್ತದೆ ಅಂದಾಗ, ನೀನು ಏನು ಬೇಕಿದ್ರು ಅನ್ಕೋ ಜಾನ್ಸಿ, ನನಗೆ ನಿನ್ನ ಬಗ್ಗೆ ತುಂಬಾ ಆತಂಕ ಆಗ್ತದೆ, ಏನಾಗ್ಬಿಡುತ್ತೋ ನಿನಗೆ ಅಂತ. ಯಾವುದೇ ರೀತಿ ನೋವು ತಿನ್ನೋದು ನಂಗೆ ಇಷ್ಟ ಆಗೋದಿಲ್ಲ. ಡಾಕ್ಟರ್ ಹತ್ರ ಹೋಗೋಣ, ಅವ್ರಿಗೆ ಹೇಳ್ತಾರೆ ನೀನು ಆರಾಮಾಗಿರಬೇಕು, ನೀನು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಜಾನ್ಸಿಗೆ
ಹೇಳ್ತಿದ್ದಾರೆ ತುಳಸಿ ಅವರು. ಇಲ್ಲಿ ಏನೋ ಒಂದು ರೀತಿ ಆಗ್ತದೆ ಚಾನ್ಸ್ಗೆ, ಯಾಕೆ ಏನು ಗೊತ್ತಾಗ್ತಿಲ್ಲ. ಈ ಕಡೆ ತುಳಸಿ ಅವರು ಅನ್ಕೋತಿದ್ದಾರೆ ಯಾಕೆ ಏನಾಯಿತು ಅಂದಾಗ ಏನೋ ಒಂದು ರೀತಿ ಸಂಕಟ ಆಗ್ತದೆ ಅಂದಾಗ ಗಂಡಂಗೆ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಅವ್ನ ಕತೆ ಮುಗಿಯುತ್ತೆ. ಅದಕ್ಕೆ ಇವಳಿಗೆ ಮನಸ್ಸಿಗೆ ಅರ್ಥ ಆಗ್ತಿದೆ, ತಲೆಗೆ ಅವಳು ಗಂಡ ಅಂತ ಗೊತ್ತಿಲ್ಲ ಅಂದರೂ ಮನಸ್ಸಿಗೆ ಗೊತ್ತಾಗಿದೆ ಅನಿಸುತ್ತೆ. ಅದೇ ಕಾರಣಕ್ಕೆ ಇಷ್ಟೆಲ್ಲ ನೋವು ಆಗ್ತದೆ ಅವಳಿಗೆ, ಇನ್ನು ಒಂದು ಅರ್ಧ ಗಂಟೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ತುಳಸಿ ಮನಸ್ಸಲ್ಲೇ ಅನ್ಕೋತಾರೆ. ಈ ಕಡೆ ಚಾನ್ಸಿ ಏನಾಗಿರ್ಬೋದು, ತಾತಂಗೇನಾದರೂ ಅಂದಾಗ ತಾತಂಗೇನೂ ಆಗಿರೋದಿಲ್ಲ, ನೀನು ಯಾಕೆ ಸುಮ್ಮನೆ ಏನೇನೋ ಅನ್ಕೋತಿದ್ಯಾ ಅಂತ ತುಳಸಿ ಅವರು ಹೇಳ್ತಾರೆ. ಅದ ಕಡೆ ರಾಯ್ಗೆ ಕಾಲ್ ಮಾಡಿಬಿಡ್ತಾನೆ ಪ್ರಣವ್, ಈ ರೀತಿ ಆಗಿದೆ ಅಂತ ತಿಳಿಸೋದಕ್ಕೆ. ಆ ಕಡೆ ರಾಯ್ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ವಿಶ್ವ ಕೇಳಿ ಶಾಕ್ ಆಗ್ತಾರೆ. ತಕ್ಷಣ ರಾಘುಗೆ ಹೇಳ್ತಾರೆ, ರಾಘುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಬೈಕ್ ಇದ್ದಿದ್ರೆ ಹೋಗ್ಬೋದಿತ್ತು ಅಂತ ಹೇಳಿ ಚಾನ್ಸಿ ಹೋಗ್ತಿರೋ ಜಾಗವನ್ನು ಪತ್ತೆ ಹಚ್ತಾನೆ. ತಕ್ಷಣ ಅಲ್ಲಿ ಯಾರ್ದು ಗಾಡಿ ನಿಂತಿರುತ್ತೆ, ಅದೇ ಗಾಡಿನ ತೆಗೆದುಕೊಂಡು ರಾಘು ಝಾನ್ಸಿ ಮತ್ತು ತುಳಸಿ ಅವ್ರನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ತುಳಸಿ ಮತ್ತು ಝಾನ್ಸಿ ಹೋಗ್ತಿರೋ ಗಾಡಿ ಕೂಡ ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತಕ್ಕಂಥ ವಿಷಯ ಗೊತ್ತಾಗುತ್ತೆ. ಈ ಕಡೆ ಡ್ರೈವರ್ ತುಂಬಾ ಪ್ಯಾನಿಕ್ ಆಗ್ತಿದ್ದಾರೆ. ಅಷ್ಟರಲ್ಲಿ ಪ್ರಣವ್ ಕಾಲ್ ಮಾಡ್ತಾನೆ, ಮತ್ತು ಕಾಲ್ ಕನೆಕ್ಟ್ ಆಗುತ್ತೆ ಅಮ್ಮಂಗೆ. ಇಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿಬಿಟ್ಟಿದೆ ಕಣು ಪ್ರಣವ್ ಅಂತ ಹೇಳಿ ಅಮ್ಮ ಹೇಳಿದ್ರೆ, ಅಮ್ಮ ಅದಾಗಿರೋದೆಲ್ಲ ನಾವೇ ಮಾಡಿದ್ದು, ನಾವು ರಾಘು ಮಾಡೋಕ್ಕೆ ಹೋಗಿ ಅವನು ನಿಮ್ಮ ಕಾರನ್ನೇ ಮಾಡಿಬಿಟ್ಟಿದ್ದಾನೆ ಅಂತ ಪ್ರಣವ್ ಹೇಳಿದ ತಕ್ಷಣ ವಾಟ್ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ತುಳಸಿ. ಯಾಕೆ ಏನಾಯ್ತದೆ ಅಂದಾಗ ನಾನು ಪ್ರಣವ್ಗೆ ಈ ರೀತಿ ಆಗಿದೆ ಅಂತ ಹೇಳಿದೆ, ಅದಕ್ಕೆ ಅವನು ದೇವರನ್ನ ಕೇಳ್ಕೊಡಿ ಅಂತ ಹೇಳ್ತಿದ್ದಾನೆ ಅಂತ ತುಳಸಿ ಅವರು ಹೇಳ್ತಾರೆ. ತದನಂತರ ಪ್ರಣವ್, ಅಮ್ಮ ಆಯಿಲ್ ನಿಂತರೆ ಮಾತ್ರ ಅಮ್ಮ ಗಾಡಿ ನಿಲ್ಲೋದು, ಇಲ್ಲಾಂದರೆ ಖಂಡಿತ ಸ್ಟಾಪ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಆಲ್ರೆಡಿ ಜಸ್ಟ್ 1 ಲೀಟರ್ ಅಷ್ಟು ಡೀಸೆಲ್ ಇದೆ ಅಂತ ಹೇಳಿದರು ಅಲ್ಲಿ ಡ್ರೈವರ್ ಅಂತ ಹೇಳ್ಬೋದು. ತುಳಸಿ ಅವರು ಜಸ್ಟ್ ಈಗ ತಾನೇ ಬೈದಿದ್ರು ಡ್ರೈವರ್ಗೆ, ಜಸ್ಟ್ ಇಷ್ಟು ಮಾತ್ರ ಇಟ್ಕೋತಾರ ಅಂತ. ಹಾಗಾಗಿ ಈ ಕಡೆ ಕಾರ್ ಡ್ರೈವರ್ ಡೀಸೆಲ್ ಖಾಲಿ ಆದರೆ ಸಾಕು ಅಂತ ಅನ್ಕೋತಿದ್ದಾರೆ. ಆ ಕಡೆ ಕೊನೆಗೂ ಮಾಸ್ಕ್ ಮ್ಯಾನ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ ರಾಘು. ಈ ಕಡೆ ಸೇಫಾಗಿ ಓಡಿಸಿ ಅಲ್ಲಿ ಒಂದು ಕ್ರಾಸ್ ಸಿಗುತ್ತೆ, ಅಲ್ಲಿ ಕಟ್ ಮಾಡಿ ಯಾವ ರೀತಿ ನನಗೆ ಹೇಳ್ತೀನೋ ಅದೇ ರೀತಿಯಾಗಿ ನೀವು ಹ್ಯಾಂಡಲ್ ಮಾಡಿ ಕಾರನ್ನು ಅಂತ ಹೇಳ್ತಿದ್ದಾರೆ. ಈ ಕಡೆ ಝಾನ್ಸಿ ಅಚ್ಚರಿ ಆಗ್ತಿದ್ದಾಳೆ. ಅತ್ತ ಕಡೆ ರಾಘುವಿನ ಮನೆಗೆ ಕಾಗೆ ನುಗ್ಗಿದೆ. ಇಲ್ಲಿ ಝಾನ್ಸಿ ರಾಘುವಿನ ಫೋಟೋವನ್ನು ಕೂಡ ಗೆಳೆಗೆ ಬೀಳಿಸ್ಬಿಡುತ್ತೆ. ಅದನ್ನು ನೋಡಿದ ನಿಜಕ್ಕೂ ಅಜ್ಜಿ ಮತ್ತು ಮಂಜುಳಮ್ಮ ಅಚ್ಚರಿ ಆಗ್ತಿದ್ದಾರೆ. ಇಲ್ಲ, ಈ ರೀತಿ ಆಗಬಾರ್ದು, ಈ ರೀತಿ ಆಗೋದು ಅಪಶಕುನ ಅಂತ ಹೇಳ್ತಿದ್ದಾರೆ. ಅತ್ತ ಕಡೆ ಪಲ್ಲವಿಯನ್ನು ಅನಿತಾ ತರಾಟೆಗೆ ತೊಗೊಂಡಿದ್ದಾಳೆ. ನಿಮ್ಮ ನಾಟಕ ಎಲ್ಲ ಕೂಡ ನನಗೆ ಗೊತ್ತದೆ, ನಿಮ್ಮ ಹನಿಮೂನ್ ಕ್ಯಾನ್ಸಲ್ ಮಾಡಬೇಕು ಅಂತಲೇ ನಾನು ಈ ರೀತಿ ಮಾಡಿದ್ದು. ಅವತ್ತು ಕೂಡ ನಿನ್ನ ಮನೆಯಲ್ಲಿ ಹನಿಮೂನ್ ಎಲ್ಲ ರೀತಿಯ ಪ್ಲಾನ್ ಆಗಿತ್ತು ಅಂತ ನನಗೆ ಗೊತ್ತಿತ್ತು. ಜೊತೆಗೆ ಅವತ್ತು ಕೂಡ ನಿಮಗೆ ಶಾಸ್ತ್ರ ಮಾಡಬೇಕು ಅಂತ ನಿಮ್ಮ ಮನೆಯಲ್ಲಿ ಅಂದ್ಕೊಂಡಾಗ್ಲ ಇಲ್ಲಿ ಅಪ್ಪನನ್ನು ಕೆಳಗಡೆ ಬೀಳಿಸಿದ್ದು ನಾನೇ. ನನ್ನ ಕೆಲಸ ಸಾಧಿಸ್ಕೊಡೋಕ್ಕೆ ಅಪ್ಪನ್ನೇ ಬಿಟ್ಟಿಲ್ಲ, ಇನ್ನು ಅಣ್ಣನ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಅಣ್ಣನ ಕತೆ ಕೂಡ ಮುಗಿಸ್ಬೇಕಾಗತ್ತೆ, ಎಚ್ಚರಿಕೆಯಿಂದ ಇರು. ನಿನಗೆ ಯಾವುದೇ ಕಾರಣಕ್ಕೂ ಕೂಡ ನೆಮ್ಮದಿಯನ್ನಂತೂ ಕೊಡುವುದಿಲ್ಲ. ನೀನು ನೆಮ್ಮದಿ ಆಗಿಲ್ಲ ಅಂದರೆ ನಿನ್ನ ಅಣ್ಣ ವೆಲವೆಲ ಅಂತ ಒದ್ದಾಡ್ತಾನೆ, ಅದನ್ನು ನಾನು ನೋಡಬೇಕು ಅಂತ ಅನಿತಾ ಪಲ್ಲವಿಯನ್ನು ಎಚ್ಚರಿಸ್ತಾಳೆ. ಅತ್ತ ಕಡೆ ಮಾಸ್ಕ್ ಮ್ಯಾನ್ ಆಗಿ ಬಂದಿರತಕ್ಕಂಥ ರಾಘು ಇಲ್ಲಿ ಝಾನ್ಸಿಯನ್ನು ಕಾಪಾಡೋದಕ್ಕೆ ಹೋಗಿ ತಾನೇ ಅನಾಹುತಕ್ಕೆ ಸಿಕ್ಕಿ ಬೀಳ್ತಿದ್ದಾರೆ. ಕೊನೆಗೂ ಇಲ್ಲಿ ಝಾನ್ಸಿ ಕಾರ್ ಆಕ್ಸಿಡೆಂಟ್ ಆಗೋ ಬದಲು ರಾಘುಗೆ ಆಕ್ಸಿಡೆಂಟ್ ಆಗ್ತದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.